ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕಾಗಿ ಆಗ್ರಹಿಸಿ ಸವಣೂರು ತಾಲೂಕು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಎಸ್.ವಿ. ಪಾಟೀಲ್, ಉಪಾಧ್ಯಕ್ಷರಾಗಿ ಚನ್ನಬಸವೇಶ್ವರ ಮಹಾಶಿವಯೋಗಿಗಳು ಮತ್ತು ಸಂಘದ ಹೋರಾಟಗಾರರು ಪರಶುರಾಮ್ ಈಳ್ಗೇರ್, ಸತೀಶ್ ಗೌಳಿ, ಲಕ್ಷ್ಮಣ್ ಕನವಳ್ಳಿ, ಹನುಮಂತಗೌಡ ಉಳ್ಳಾಗಡ್ಡಿ, ವಿಶ್ವನಾಥ್ ಹಾವಣಗಿ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸೂರಣಗಿ. ಸವಣೂರು ತಾಲೂಕು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗಬೇಕಂತಂದ ಸವಣೂರು ತಾಲೂಕಿನ ಎಲ್ಲ ಜನರಿಗೆ ಭಾಳ ಹುಮ್ಮಸ್ ಐತಿ, ಭಾಳ ನೊಂದ್ಯಾರ. ಅವ್ರ ಸಿಟ್ಟನ್ನು ಹೊರಗೆ ಹಾಕಂತ ಕಾಲ ಬಂದೈತಿ. ಮುಂದಿನ ದಿನಮಾನಗಳಲ್ಲಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗಲಿಲ್ಲ ಅಂತಂದ್ರೆ ಉಗ್ರವಾದಂಥ ಹೋರಾಟವನ್ನು ನಾವು ವಿವಿಧ ಸಂಘಟನೆಗಳಿಂದ, ದಲಿತ ಸಂಘಟನೆಗಳಿಂದ ತೊಗೊಂಡು ಮತ್ತು ವಿವಿಧ ಸಂಘಟನೆಗಳಿಂದ ಎಂಥ ಹೋರಾಟ ಮಾಡ್ತೀವಿ ಅಂತಂದ್ರೆ ನಿರೀಕ್ಷಿರಂಗಿಲ್ಲ ನೀವು. ಅದಕ್ಕಿಂತ ಮಿಗಿಲಾಗಿ ಹೋರಾಟವನ್ನು ಮಾಡ್ತೇವೆ ಅಂತಂದ್ರೆ ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಇಲ್ಲಿಂದನ ಹಿಂದಾದಂತಹ ವಿಧಾನಸಭಾ ಕ್ಷೇತ್ರ ಸಿಗ್ಗಾಂವಾಗಿ ಇತ್ತಲ್ಲ, ಆವಾಗ ನಾವು ಎಲ್ಲ ನೊಂದ್ಕೊಂತ ಬಂದೇವೆ. ಸವಣೂರಿನಲ್ಲಿ ಭಾಳ ನಮ್ಮ ಜನ ನೊಂದು ಬಿಟ್ಟಿದ್ದಾರೆ. ಯಾವ ಅಭಿವೃದ್ಧಿ ಕೆಲಸ ಇಲ್ಲ, ಏನಿಲ್ಲ. ಹೀಗಾಗಿ ಆ ಒಂದು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗಲಿ ಅನ್ನೋದಕ್ಕೆ ಉಗ್ರವಾದಂಥ ಹೋರಾಟ ಅದು ಮಾಡ್ತೀವಿ ಅಂತಂದು ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಹಿರಿಯರು ಇವತ್ತು ಸೇರಿ ದೊಡ್ಡ ಹುಣಸಿ ಕಲ್ಮಠದ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಯವರನ್ನು ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನನ್ನನ್ನು ಈ ಹೋರಾಟ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ನನ್ನ ತಾಲೂಕಿನ ಎಲ್ಲ ಸರ್ವ ಸ್ವಾಭಿಮಾನಿಗಳಿಗೆ ನಾನು ಅನಂತ ಅಭಿನಂದನೆಗಳನ್ನು ನಾನು ಹೇಳಿಕ್ಕೆ ಬಯಸ್ತಿದ್ದೆ. ಈ ಜನರಿಗೆ, ಈ ನಮ್ಮ ತಾಲೂಕಿನ ಜನರಿಗೆ ಗೊತ್ತಿರತಕ್ಕಂಥ ವಿಚಾರ, ಇವತ್ತು ಸವಣೂರು ತಾಲೂಕು ಇತಿಹಾಸದಲ್ಲಿ ಒಂದು ದೊಡ್ಡ ಸಂಸ್ಥಾನವಾಗಿ ಹೆಸರು ಮಾಡಿದರೂ ಕೂಡ ಇವತ್ತು ಇದಕ್ಕೆ ಪ್ರತ್ಯೇಕವಾದಂಥ ವಿಧಾನಸಭಾ ಕ್ಷೇತ್ರ ಇಲ್ಲ. ನಾವು ಸಿಗ್ಗಾಂವ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದೇವೆ. ಕೆಲವು ಹಳ್ಳಿಗಳು ಹಾವೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಾವೆ. ಇವತ್ತು ಹೀಗಾಗಿ ನಮಗೆ ಮಲತಾಯಿ ಧೋರಣೆ ಇವತ್ತು ರಾಜಕಾರಣದಲ್ಲಿ ಆಗ್ತಾ ಇದೆ. ಇವತ್ತು ನಮ್ಮ ಸವಣೂರು ತಾಲೂಕಿನ ಜನರಿಗೆ ಯಾವುದೇ ರಾಜಕೀಯ ಪಕ್ಷಗಳು ಇವತ್ತು ಟಿಕೆಟ್ ಕೊಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಇಲ್ಲಿ ಪಕ್ಕದ ಒಂದು ಶಿಗ್ಗಾಂವನ್ನು ಹೋಲಿಸಿ ನೋಡಿದರೆ ಇಲ್ಲಿ ಅನೇಕ ಫ್ಯಾಕ್ಟ್ರಿಗಳಾಗಿದ್ದಾವೆ, ಅನೇಕ ಶಿಕ್ಷಣ ಸಂಸ್ಥೆಗಳಾಗಿದ್ದಾವೆ, ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ. ಇವತ್ತು ಸವಣೂರು ಹೇಗಿದೆ 20 ವರ್ಷದಿಂದ ಈಗಲೂ ಕೂಡ ಹಾಗೇ ಇದೆ. ಸವಣೂರಿನ ಅನೇಕ ಗಲ್ಲಿಗಳಲ್ಲಿ ನಾವು ಹೋದರೆ ಈಗ ಮೂಗು ಮುಚ್ಕೊಂಡು ಹೋಗ್ತಕ್ಕಂಥ ಒಂದು ವಾತಾವರಣ ಇದೆ. ಇಲ್ಲಿ ಸರಿಯಾದ ರಸ್ತೆಗಳಿಲ್ಲ, ಸರಿಯಾದ ಚರಂಡಿಗಳಿಲ್ಲ. ಗ್ರಾಮೀಣ ಭಾಗದಲ್ಲಿ ಕೂಡ ಸರಿಯಾದ ರಸ್ತೆಗಳಿಲ್ಲ. ಇಲ್ಲಿ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ. ಇಲ್ಲಿ ಸರಿಯಾದಂಥ ಒಂದು ಆರೋಗ್ಯ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ಯುವಕರಿಗೆ ಸರಿಯಾದ ಉದ್ಯೋಗ ಇಲ್ಲ. ಬೇರೆ ಬೇರೆ ಕಡೆ ಉದ್ಯೋಗ ಆರಿಸಿಕೊಂಡು ಹೋಗ್ತಕ್ಕಂಥ ವಾತಾವರಣ ಇದೆ. ಮತ್ತು ಇನ್ನು ಮೇಲಾಗಿ ಈ ಒಂದು ಶಿಗ್ಗಾಂವ ಕ್ಷೇತ್ರಕ್ಕೆ ಏನು ಅನುದಾನ ಬರ್ತದೆ, ಅನುದಾನದ ಸ್ವಲ್ಪ ಭಾಗವನ್ನು ಕೂಡ ಮಾತ್ರ ಈ ಸವಣೂರು ತಾಲೂಕಿಗೆ ವೆಚ್ಚ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸವಣೂರು ತಾಲೂಕಿಗೆ ಸರಿಯಾದಂಥ ಅನುದಾನ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆದರೆ, ಇಲ್ಲಿ ಪ್ರತ್ಯೇಕ ಒಬ್ಬರು ಶಾಸಕರಾದರೆ ಇಲ್ಲಿಗೆ ನಮ್ಮ ತಾಲೂಕಿಗೆ ಪ್ರತ್ಯೇಕವಾದಂಥ ಒಂದು ಅನುದಾನ ಬರ್ತದೆ. ಅನುದಾನದ ಅಡಿಯಲ್ಲಿ ನಾವು ಸಮಗ್ರ ನಮ್ಮ ತಾಲೂಕನ್ನು ಅಭಿವೃದ್ಧಿಪಡಿಸಬಹುದು ಅಂತಕ್ಕಂಥ ಒಂದು ವಿಚಾರದಿಂದ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ.